ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕ್ಯೂಟಿ. ನನ್ನ ಯೂಟ್ಯೂಬ್ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ವೀಡಿಯೋಗಳಿಗೆ ಸಪೋರ್ಟ್ ಮಾಡಿರಿ. ಆ್ಯಂಡ್ ಇವತ್ತೊಂಥರ ಸ್ಪೆಷಲ್ ವಿಡಿಯೋ ಅಂತ ಹೇಳ್ಬೋದು. ಯಾಕಂತಂದರೆ ನಮ್ಮ ಬಂಜಾರ ಕಾಸ್ಟಲ್ಲಿ ಫಿಶ್ ಅಂದರೆ ಸಿಕ್ಕಾಪಟ್ಟೆ ಫೇಮಸ್ಸು. ಸೊ ನಮ್ಮ ಸ್ಟೈಲ್ ಫಿಶ್ ಫ್ರೈ ಮತ್ತು ಫಿಶ್ ಸಾಂಬಾರು ಮಾಡೋಣ ಅಂತಿದ್ದೀನಿ. ಆಹಾ, ನೋಡ್ತಿದ್ದೀರಲ್ವ ಯಾವ ಥರ ಆಗಿದೆ ಫಿಶ್ ಫ್ರೈ ಅಂತ. ಅಷ್ಟೇ ಅಲ್ಲದೆ ಫಿಶ್ ಸಾಂಬಾರು ಕೂಡ ಮಾಡಿದ್ವಿ. ಭಾಳ ಅಂದ್ರೆ ಭಾಳ ಮಸ್ತಾಗಿ ಬಂದಿತ್ತು. ಬರ್ರಿ ಇವಾಗ ಇದು ಹೆಂಗೆ ಮಾಡೋದಂತ ನೋಡ್ಕೊಂಬರ. ಮತ್ತು ಭಾಳ ಅಂದ್ರೆ ಭಾಳ ಸಿಂಪಲ್ಲಾಗಿ ಮಾಡೋದ್ರಿ ಇದು. ಅದ್ರ ಟೇಸ್ಟ್ ಮಾತ್ರ ಬೊಂಬಾಟಾಗಿರುತ್ತೆ. ಅದ್ರೊಳಗೆ ನಮ್ಮ ಕಾಸ್ಟ್ ಒಳಗಂತೂ ಫಿಶ್ ಅಂತೂ ಫೇಮಸ್ಸು. ಅಷ್ಟು ತಿಂತಾರೆ ಮತ್ತು ಅಷ್ಟೇ ಹೆಲ್ದಿ ಕೂಡ ಇರ್ತಾರೆ. ಇವಾಗ ನೋಡಿರಿ 1 kg ಫಿಶ್ ತೊಗೊಂಡಿವಿ. ಅದ್ರ ಮ್ಯಾಗ ಸ್ಕಿನ್ ಎಲ್ಲ ಇರುತ್ತಲ್ರಿ, ಅದನ್ನೆಲ್ಲ ಕ್ಲೀನಾಗಿ ತೊಳ್ಕೊಬೇಕು. ಆ್ಯಂಡ್ ಅದು ಭಾಳ ಸೆನ್ಸಿಟಿವ್ ಇರುತ್ತೆ. ಸೊ ಹಾಗಾಗಿ ಬರೀ ನೀರು ಹಾಕಿ ಅದ್ರ ಮೇಲಿಂದ ಸಿಪ್ಪೆ ಥರ ಇರುತ್ತಲ್ಲ ಅದು ತೆಗಿಬೇಕು. ಆ್ಯಂಡ್ ಒಂದು 10 ನೀರಾದರೂ ಕ್ಲೀನಾಗಿ ತೊಳಿಬೇಕು, ಸ್ಮೆಲ್ ಬರುತ್ತೆ. ಸೊ ಹಾಗಾಗಿ ಅಂತ ಇಲ್ಲಿ ನೋಡಿರಿ ನಾ ಏನು ತೊಗೊಂಡಿನಿ ಅಂತಂದ್ರೆ ಖಾರದ ಪುಡಿ ತೊಗೊಂಡಿನಿ. ಸ್ವಲ್ಪ ಕಲರ್ಗಂತ ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರ್, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ, ಸ್ವಲ್ಪ ಕೊತ್ತಂಬರಿ ಸಣ್ಣದಾಗಿ ಕಟ್ ಮಾಡಿರೋದು, ಒಂದು ಲೆಮನ್, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು. ಇಷ್ಟು ಇದ್ರೆ ಸಾಕ್ರಿ ನಮಗೆ ಫ್ರೈ ಮಾಡೋಕೆ. ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಮು. ಅದಕ್ಕೆ ಸ್ವಲ್ಪ ಡ್ರೈ ಆಗೈತಲ್ರಿ, ಅದಕ್ಕೆ ಸ್ವಲ್ಪ 1-2 ಸ್ಪೂನ್ ಎಣ್ಣೆ ಹಾಕಮ್ಮಂತ. ಅದನ್ನು ಹಾಕಿ ಎಲ್ಲ ಕಲಿಸಿ ಈ ಥರ ಅದನ್ನು ಮ್ಯಾರಿನೇಟ್ ಮಾಡಿ ಒಂದು 15 ನಿಮಿಷ ಫ್ರಿಜರ್ ಒಳಗಿಡದ್ರಿ. ಈ ಥರ ಚೆನ್ನಾಗಿ ಮ್ಯಾರಿನೇಟ್ ಆಗಬೇಕು. ಆ ಮಸಾಲೆ ಪ್ರತಿಯೊಂದು ಫಿಶ್ ಪಾರ್ಟಿಗೂ ಹೋಗಬೇಕು. ಇಲ್ಲ ಅಂತಂದ್ರೆ ಅದು ಜಾಸ್ತಿ ಫಿಶ್ ಅಂತಂದ್ರೆ ಸ್ಮೆಲ್ ಬರುತ್ತಲ್ರಿ. ಸೊ ಹಾಗಾಗಿ ಭಾಳ ಅಂದ್ರೆ ಭಾಳ ಕ್ಲೀನಾಗಿ ಅಚ್ಚುಕಟ್ಟಾಗಿ ಹಚ್ಚಿ ಅದನ್ನು ಫ್ರೀಝರಲ್ಲಿ ಒಂದು 15 ನಿಮಿಷ ಇಡಾಮ್ರಿ. ಈಗ 15 ನಿಮಿಷ ಆಯ್ತು ರೀ. ಇವಾಗ ತೆಗ್ಯಾಮಂತ. ನೋಡ್ರಿ ಯಾವ ಥರ ಐತಿ ಅಂತ. ಪ್ರತಿಯೊಂದು ಮಸಾಲೆ ಕೂಡ ಅದಕ್ಕೆ ಹತ್ತಿರುತ್ತೆ. ಇವಾಗ ಅದಕ್ಕೆ ಫ್ರೈ ಮಾಡಿದ್ರೆ ಭಾಳ ಮಸ್ತಾಗಿ ಹಾಗೆ ನಮ್ಗೆ ಫುಲ್ ಫ್ರೆಶ್ ಆಗಿ ಸಿಗುತ್ತೆ. ಇವಾಗ ನೋಡಿರಿ ಫ್ರೈ ಮಾಡೋಕ್ಕೆ ನಾನೊಂದು ಬಾಂಬೆ ರವೆ ಅಂತಾರಲ್ರಿ, ಬಾಂಬೆ ರವೆ ತೊಗೊಂಡಿನಿ. ಅದಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಸ್ವಲ್ಪ ಉಪ್ಪು ಸ್ವಲ್ಪ ಹಾಕಬೇಕ್ರಿ. ಬಿಕಾಸ್ ಆಲ್ರೆಡಿ ನಾವು ಎಲ್ಲ ಮಸಾಲೆನೂ ಹಾಕಿವಿ. ಇದು ಜಸ್ಟ್ ಕ್ರಿಸ್ಪಿಯಾಗಿ ಬರಲಿ ಅನ್ನೋ ಕಾರಣಕ್ಕೆ, ಮೇಲೆ ನಮಗೆ ಸ್ವಲ್ಪ ಮಸಾಲೆ ಸಿಗಲಿ, ಸ್ವಲ್ಪ ಸ್ಪೈಸಿಯಾಗಿರಲಿ ಅನ್ನೋ ಕಾರಣಕ್ಕೆ ಸ್ವಲ್ಪ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕಿ ಈ ಥರ ಅದನ್ನು ಹಚ್ಕೊಳ್ಳೋದು. ಸ್ವಲ್ಪ ಅದನ್ನು ಮೇಲ್ಮೇಲೆ ಉದುರಿಸಿದ್ರೆ ಸಾಕು, ಅದು ಕೂತ್ಬಿಡುತ್ತೆ. ಆಮೇಲೆ ನಾವು ಫ್ರೈ ಮಾಡಿದ್ರೆ ಅದೇ ಥರ ಬರುತ್ತೆ, ಜಾಸ್ತಿ ಕ್ರಿಸ್ಪಿಯಾಗಿ ಬರುತ್ತೆ. ಸೊ ಹಂಗಾಗಂತ ನಾವು ರವಾನ ಯೂಸ್ ಮಾಡೋದು. ಇಲ್ಲ ನಿಮಗೆ ರವೆ ಹಾಕೋದು ಇರಲಿಲ್ಲ ಅಂತಂದ್ರೆ ಸ್ಕಿಪ್ ಮಾಡ್ಬೋದು. ನೀವು ಡೈರೆಕ್ಟಾಗಿ ಅವಾಗಲೇ ಮಸಾಲೆ ಇತ್ತಲ್ರಿ ಅದನ್ನು ಫ್ರೈ ಮಾಡ್ಬೋದು. ಇವಾಗ ನೋಡಿರಿ ಒಂದು ಬಾಣಲೆಗೆ ಎಣ್ಣೆ ಇಟ್ಟಿನಿ. ಎಣ್ಣೆ ಕಾದೈತಿ. ಅದಕ್ಕೆ ನಾನಿವಾಗ ಫಿಶ್ ಫ್ರೈನ ಒಂದೊಂದೇ ಬಿಡಾಕತ್ತೀನಿ. ಭಾಳ ಸಾವ್ಕಾಸ್ ಬಿಡ್ರಿ, ಆಯಿಲ್ ಅದು ಸಿಡಿಯೋ ಅಂಥ ಚಾನ್ಸಸ್ ಇರ್ತಾವೆ. ಆಲ್ರೆಡಿ ಮನ್ಯಾಗ ಮಾಡ್ತಿರ್ತೀರಲ್ರಿ, ಕಾಮನಾಗಿ ಗೊತ್ತಿರುತ್ತೆ. ಅಂದರೂ ಸುಮ್ಮನೆ ಸೇಫ್ಟಿಗಂತ ಅಂದೆ. ನೋಡಿರಿ ಆಗಕತ್ತೈತಿ. ಇದನ್ನು ಮೀಡಿಯಮ್ ಫ್ಲೇಮ್ ಒಳಗೆ ಇಡ್ರಿ. ಅಷ್ಟು ಜಾಸ್ತಿನೂ ಬೇಡ, ಅಷ್ಟು ಇದೂ ಬೇಡ. ಒಂದು 5 ನಿಮಿಷ ಹಿಂದ್ಗಡೆ ಮತ್ತು ಒಂದು 5 ನಿಮಿಷ ಇದು ಮಾಡಿದ್ರೆ ಆಯಿತು. ಎರಡೂ ಕಡೆನೂ ಚೆನ್ನಾಗಿ ಬಂದುಬಿಡುತ್ತೆ. ಆಮೇಲೆ ನೀವು ಈಸಿಯಾಗಿ ಅದನ್ನು ಬೇರೆ ಕಡೆಗೆ ಟ್ರಾನ್ಸ್ಫರ್ ಮಾಡ್ಬೋದು. ಇವಾಗ ಆಗ್ತಾಯಿದೆ. ನನಗಂತೂ ಫಿಶ್ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಆಲ್ಮೋಸ್ಟ್ ನಮ್ಮ ಕಾಸ್ಟ್ ಒಳಗಂತೂ ಜಾಸ್ತಿ ತಿಂತಾರೆ ಫಿಶ್. ಹಾಗಾಗಿ ತವ್ರ ಮನೇಲಿದ್ದಾಗ ಯಾವಾಗ ಅಡುಗೆ ಆಗ್ತಿತ್ತೋ ಏನೋ ತಿನ್ನಕ್ಕಂತ ಅಷ್ಟೇ ಹೋಗ್ತಿದ್ವಿ. ಬಟ್ ಜೀವನ ನೋಡ್ರಿ ಎಷ್ಟು ಜಲ್ದಿ ಬದಲಾಗಿಬಿಡುತ್ತೆ. ಗಂಡನ ಮನ್ಯಾಗ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇರುತ್ತೆ. ಜವಾಬ್ದಾರಿ ಕಲಿಸ್ಬಿಡುತ್ತೆ ಯಾವ್ಯಾವ ಥರ ಅಡುಗೆ ಮಾಡೋದು, ಏನು ಮಾಡೋದು ಅಂತ. ಹೆಣ್ಮಕ್ಳ ಜೀವನ ಅಷ್ಟೇ. ಬರೀ ಇವಾಗಿದು ಆಯಿತು. ನಾವೊಂದು ಪಾತ್ರೆ ಒಳಗೆ ತೆಗೆದುಬಿಡಾಮಂತ ಇದಕ್ಕೆ. ಮತ್ತು ನಾನು ಸೆಕೆಂಡ್ ಟೈಮ್ ಕೂಡ ಹಾಕಕತ್ತಿಲ್ಲ. ಸೇಮ್ ಪ್ರೊಸೀಜರ್ ಆ ಥರನೇ ಹಾಕೋದು. ಮತ್ತು ನಿಮಗೂ ಆಯಿಲ್ ಸ್ವಲ್ಪ ಕಮ್ಮಿ ಬಿತ್ತು ಅಂತಂದರೆ ಹಾಕ್ಬೋದು. ನಾನು ಆ್ಯಕ್ಚುಲಿ ತವಾ ಫ್ರೈ ಮಾಡಬೇಕಂದ್ರೆ ಅದು ಜಾಸ್ತಿ ಎಣ್ಣೆ ಹೋಯಿತು ಅಂತ ನಾನು ಡೀಪ್ ಫ್ರೈನೇ ಮಾಡಿಬಿಟ್ಟೆ. ನೋಡಿದ್ರಲ್ರಿ ಫಿಶ್ ಫ್ರೈ ಎಷ್ಟು ಕ್ವಿಕ್ಕಾಗಿ ಮಾಡಿದೀವಿ ಅಂತ. ಇವಾಗ ಸಾಂಬಾರು ಮಾಡಮಂತ. ಅದಕ್ಕೆ ಏನೇನು ಬೇಕಂತ ನೋಡ್ಕೊಂಬರಂಬರಿ. ಇಲ್ಲಿ ನೋಡಿರಿ ನಾನು ಟೊಮೆಟೊ 4ರಿಂದ 5 ತೊಗೊಂಡಿನಿ. ಮತ್ತು ಸ್ವಲ್ಪ ಹುಣಸೆ ಹಣ್ಣು ನೆನೆಸಿಟ್ಟಿನಿ. ಮತ್ತು ಕಾಶ್ಮೀರ್ ರೆಡ್ ಚಿಲ್ಲಿ ಪೌಡ್ರು, ಸ್ವಲ್ಪ ನಮ್ಮ ಮನೆಯಲ್ಲಿ ಇರುವಂಥ ರೆಡ್ ಚಿಲ್ಲಿ ಪೌಡ್ರು, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಸ್ವಲ್ಪ ಅರಿಶಿಣ. ಇವಾಗ ನೋಡಿರಿ ತೊಳೆದಿಟ್ಟಿರುವಂಥ ಫಿಶಲ್ಲಿ ಇವೆಲ್ಲ ಮಸಾಲೆನ ಹಾಕ್ತಿದ್ದೀನಿ. ಹಾಕಿದ್ಮೇಲೆ ಗ್ಯಾಸ್ನ ಹಚ್ಚಿ ಇಟ್ಟು ಅದ್ರ ಮೇಲೆ ನಾನು ಆ ಫಿಶ್ ಇತ್ತಲ್ರಿ ಅದನ್ನು ಇಟ್ಟು ಅದ್ರ ಮೇಲೆ ಒಂದು 4ರಿಂದ 5 ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕಿರಿ. ಅದು ಆದಮೇಲೆ ಸ್ವಲ್ಪ ಫಿಶ್ ಸೆನ್ಸಿಟಿವ್ ಇರುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಸಾವ್ಕಾಸೆ ಸ್ಪೂನ್ನ ಹಾಕಿರಿ ಅದರೊಳಗೆ. ಮತ್ತು ಮಸಾಲೆ ಎಲ್ಲ ಕಡೆನೂ ಹರಡಬೇಕು. ಆಮೇಲೆ ನಾವು ನೀರು ಹಾಕಿದ್ಮೇಲೆ
ಸ್ಪೂನ್ ಹಾಕೋ ಥರ ಇರಲ್ಲ. ಸೊ ಹಾಗಾಗಿ ಅಂತ ಇವಾಗ ನೋಡಿರಿ ಇದಕ್ಕೆ ನಾನು ಆವಾಗಲೇ ಟೊಮೆಟೊ ತೊಗೊಂಡಿದ್ವಲ್ರಿ ಒಂದು 4ರಿಂದ 5 ಅದನ್ನು ನಾನು ಮಿಕ್ಸಿಗೆ ಹಾಕಿದೆ. ಆ ಜ್ಯೂಸನ್ನ ಇದರಲ್ಲಿ ಹಾಕಿದೆ. ಇದು ಕೂಡ 5 ನಿಮಿಷ ಫ್ರೈ ಆಗಲಿ, ಎಲ್ಲ ಹಸಿ ಸ್ಮೆಲ್ ಹೋಗಬೇಕು ಅದ್ರಗೋಸ್ಕರ. ಇವಾಗ ನೋಡಿರಿ 5 ನಿಮಿಷ ಆಯಿತು. ನಾನು ಅವಾಗಲೇ ಹುಣಸೆ ಹಣ್ಣು ನೆನೆಸಿಟ್ಟಿದ್ದೀವಲ್ರಿ ಅದರ ರಸಾರ ಕೂಡ ಇದರಲ್ಲಿ ಆ್ಯಡ್ ಮಾಡ್ತಿದ್ದೀನಿ. ಇವಾಗ ಲಾಸ್ಟಿಗೆ ಒಂದು ಸಲ ಎಲ್ಲನೂ ಫ್ರೈ ಮಾಡಿ ಇಟ್ಬಿಡೋದು. ಇದು ಎಲ್ಲ ಕಡೆ ಹೋಯಿತು ಅಂತಂದರೆ ಸಾಕು. ಒಂದು 5 ನಿಮಿಷ ಇದು ಚೆನ್ನಾಗಿ ಬೇಯಲಿ. ಇದಕ್ಕೆ ನಾವು ಇವಾಗ ನೀರು ಆ್ಯಡ್ ಮಾಡೋಣ. ನೀರು ಆ್ಯಡ್ ಮಾಡಿದ್ಮ್ಯಾಗ ನಾವೊಂದು 2-3 ಬೌಲ್ ಹಾಕ್ಕೊಂಡೆ ರೀ. ಬಿಕಾಸ್ ಅದು ಜಾಸ್ತಿ ಎಷ್ಟು ಕಮ್ಮಿ ಆಗುತ್ತಲ್ರಿ ಅಷ್ಟು ಟೇಸ್ಟ್ ಸೂಪರಾಗಿ ಬರುತ್ತೆ ಅಂತ. ಮತ್ತು ನೋಡಿರಿ ಇದು ಇನ್ನೊಂದು ಸ್ವಲ್ಪ ಚೆನ್ನಾಗಾಗಲಿ ಟೇಸ್ಟ್ ಅನ್ನೋ ಕಾರಣಕ್ಕೆ ಮೆಂತೆ ಮತ್ತು ಕಾಳು ಮೆಣಸು ತೊಗೊತಿದ್ದೀನಿ. ಇದನ್ನು ಮನೆಯಲ್ಲೇ ರೆಡಿ ಮಾಡ್ಕೊತಿದ್ದೀನಿ ನಾನು ಕುಟ್ಟಿ. ಇನ್ನೂ ಟೇಸ್ಟ್ ಸೂಪರಾಗಿ ಬರುತ್ತೆ ಅನ್ನೋ ಕಾರಣಕ್ಕೆ. ಇದು ಸ್ವಲ್ಪ ಜನಕ್ಕೆ ಗೊತ್ತಿಲ್ಲ ಅಂದ್ಕೊತೀನಿ. ಅದು ಹಾಕಿದ್ರೆ ಸ್ಮೆಲ್ ಕೂಡ ಬರಲ್ಲ, ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ರೀ. ಅದ್ರಗೋಸ್ಕರ ಅಂತ ಬರೀ ಇವಾಗ ಸಾಂಬಾರು ಕೂಡ ಆಗತ್ತೈತಿ. ಸ್ಮೆಲ್ ಅಂದ್ರೂ ಮಸ್ತಾಗಿ ಬರತ್ತೈತಿ ರೀ. ಸಾಂಬಾರು ಕೂಡ ರೆಡಿ ಆಯಿತು. ಇವಾಗ ಇದಕ್ಕೆ ನಾವು ಕಾಳು ಮೆಣಸು ಮೆಂತೆ ಅದು ಕುಟ್ಟಿ ಇಟ್ಕೊಂಡಿದ್ದೀವಲ್ರಿ ಪುಡಿ ಅದು ಹಾಕಿದ್ವಿ ಅಂತಂದ್ರೆ ಭಾಳ ಟೇಸ್ಟ್ ಬೇರೆ ಬರ್ತೈತಿ. ಸ್ಮೆಲ್ ಕೂಡ ಭಾಳ ಮಸ್ತ್ ಬರ್ತೈತಿ. ಮತ್ತು ಇದು ಭಾಳ ಜನಕ್ಕೆ ಗೊತ್ತಿಲ್ಲ ಅನ್ಸುತ್ತೆ. ಫಿಶ್ ತುಂಬ ಜನಕ್ಕೆ ಡೈಜೆಷನ್ ಚೆನ್ನಾಗಾಗಲ್ಲ. ಸೊ ಹಾಗಾಗಿ ಅಂತ ಇದು ಅಂತೂ ಹಾಕಲೇಬೇಕು, ಆಪ್ಷನಲ್ ಅಲ್ಲ, ಹಾಕಲೇಬೇಕಿದು. ಇದರಿಂದ ಫುಲ್ ಟೇಸ್ಟೇ ಚೇಂಜ್ ಆಗುತ್ತೆ. ಅಜ್ವಾನ್ ಅದನ್ನು ಸ್ವಲ್ಪ ಕೈಯಿಂದ ಉಜ್ಜಿ ಅದರೊಳಗೆ ಹಾಕಿಬಿಡೋದು. ಆಹಾ ಎಲ್ಲನೂ ರೆಡಿ ಆಯ್ತು ರೀ. ಇವಾಗ ಫಿಶ್ ಸಾಂಬಾರನೂ ಆಯಿತು, ಫಿಶ್ ಫ್ರೈನೂ ಆಯಿತು. ನೋಡಿದ್ರಲ್ಲ ಯಾವ ಥರ ಮಾಡ್ತೀವಂತ. ಎಷ್ಟು ಈಸಿಯಾಗಿ ಸ್ವಲ್ಪ ಪದಾರ್ಥ ತೊಗೊಂಡು ಆಲ್ಮೋಸ್ಟ್ ಎಷ್ಟು ಕಮ್ಮಿ ಪದಾರ್ಥ ಹಾಕ್ತೀವಲ್ರಿ ಅಷ್ಟು ಟೇಸ್ಟ್ ಆಸಮ್ ಆಗಿ ಬರುತ್ತೆ. ಸೊ ಹಾಗಾಗಿ ನೀವು ಕೂಡ ಒಂದ್ಸಲ ಟ್ರೈ ಮಾಡಿರಿ ಆ್ಯಂಡ್ ನಾನು ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತು ಅಂತ. ಐ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೊತೀನಿ. ತುಂಬ ಯೂಸ್ಫುಲ್ ಕೂಡ ಆಗಿದೆ. ನೀವು ಕೂಡ ಇದನ್ನು ಒಂದು ಸಲ ಟ್ರೈ ಮಾಡಿರಿ ಆ್ಯಂಡ್ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಹೆಂಗಾಗಿತ್ತು ಅಂತ. ಆ್ಯಂಡ್ ಯಾರೆಲ್ಲ ನನ್ನ ಅಚ್ಚು ಕ್ಯೂಟಿ ಅಫಿಷಿಯಲ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.